ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ಮಲಯಾಳಂನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಬ್ಲಾಕ್ ಬಸ್ಟರ್ ಮೂವಿ ಆಗಿರುವ ನೇರು ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಇನ್ನು ಮೇನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಡಿಸೆಂಬರ್ 27, 2022 ಅಲ್ಲಿ ಸಾರಾ ಮನೆಯಲ್ಲಿ ಒಬ್ಬಳೇ ಇರುವಾಗ ಯಾರೋ ಒಬ್ರು ಮನೆಯೊಳಗಡೆ ಬಂದು ಅವಳನ್ನ ಬಲವಂತವಾಗಿ ರೇಪ್ ಮಾಡ್ತಾರೆ. ಮೊದಲಿಗೆ ಆ ಮನೆಯಲ್ಲಿ ಕೆಲಸ ಮಾಡುವ ಅವಳು ತಿಳಿದುಕೊಂಡು ಅವರ ಅಪ್ಪ ಅಮ್ಮನಿಗೆ ಹೇಳ್ಬೇಕು ಅಂತೇಳಿ ಅವರಿಗೆ ಫೋನ್ ಮಾಡ್ತಾಳೆ. ಆದ್ರೆ ಅವರು ಫಂಕ್ಷನ್ ಅಲ್ಲಿ ಇದ್ಕೊಂಡು ಅವಳು ಫೋನ್ ಮಾಡಿದ್ದನ್ನ ನೋಡ್ಕೊಳ್ಳೋದಿಲ್ಲ. ಆಗ ಆ ಮನೆ ಕೆಲಸದವಳು ಈ ವಿಷಯವನ್ನ ಪಕ್ಕದ ಮನೆಯವ್ರಿಗೆ ಹೇಳ್ತಾಳೆ. ಈ ಗ್ಯಾಪ್ ಅಲ್ಲಿ ಸಾರಾ ಅಪ್ಪ ಅಮ್ಮ ಮನೆಗೆ ಬಂದು ನಡೆದುದನ್ನ ತಿಳ್ಕೊಳ್ತಾರೆ. CA ಮಾರ್ಟಿನ್ ಕೇಸನ್ನ ಟೇಕಪ್ ಮಾಡ್ಕೊಂಡು ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಸಾರಾಗೆ ಕಣ್ ಕಾಣಿಸೋದಿಲ್ಲ. ಇಲ್ಲಿ ಇದೇ ದೊಡ್ಡ ಸಮಸ್ಯೆ. ಕ್ರಿಮಿನಲ್ ನ ಹಿಡ್ಕೊಂಡ್ರು ಹೇಗೆ ಗುರುತಿಸ್ತಾಳೆ ಅನ್ನೋದೇ ಇಲ್ಲಿ ದೊಡ್ಡ ಸಮಸ್ಯೆ. ಸಾರಾ ಒಬ್ಳು ಸ್ಕಲ್ಚರ್ ಆರ್ಟಿಸ್ಟ್, ಅಂದ್ರೆ ಮಣ್ಣಿನೊಂದಿಗೆ ಯಾವ್ದೇ ರೀತಿ ಬೊಂಬೆ ಆದ್ರೂ ರೆಡಿ ಮಾಡೋ ಸ್ಕಿಲ್ ಅನ್ನ ಹೊಂದಿರ್ತಾಳೆ. ಅವನು ಸಾರಾಳನ್ನು ರೇಪ್ ಮಾಡ್ತಿರುವಾಗ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅರ್ಥ ಮಾಡ್ಕೊಂಡ ಸಾರಾ ತನ್ನ ಕೈಗಳಿಂದ ಅವನ ಮುಖ ಹೇಗಿದೆ ಅಂತ ತಿಳ್ಕೊಂಡು ಅವನ ಮುಖವನ್ನ ಮಣ್ಣಿನಿಂದ ಬಿಡಿಸಿ ಪೊಲೀಸ್ನವರಿಗೆ ತೋರಿಸ್ತಾಳೆ. ಮಾರ್ಟಿನ ಗೊಂಬೆಯನ್ನ ಫೋಟೋ ತೆಗೆದು ಸಾರಾ ಅವಳ ತಂದೆ ಆ ಬೊಂಬೆಯನ್ನ ನೋಡಿ ಮಾರ್ಟಿನ್ ಹತ್ರ ಡಿಸೆಂಬರ್ 27 ಒಂದು ಅಡ್ರೆಸ್ ಅನ್ನ ಹುಡ್ಕೊಂಡು ಈತನ ಮನೆಗೆ ಬಂದಿದ್ದ. ಅವನು ಹುಡ್ಕೊಂಡು ಬಂದಿದ್ದಂತ ಅಡ್ರೆಸ್ ಪಕ್ಕದ ಮನೆಯಲ್ಲಿರುವ ವಿನೋದ್ ಅಂತ ಹೇಳ್ತಾನೆ. ಮಾರ್ಟಿನ್ ವಿನೋದ್ ನ ಎನ್ಕ್ವೈರಿ ಮಾಡಿದ್ರೆ ಅವತ್ತು ಆ ಮನೆಗೆ ಬಂದಿರೋನು ಮೈಕಲ್ ಅಂತ ಗೊತ್ತಾಗುತ್ತೆ. ಮೈಕಲ್ ವಿನೋದ್ ನ ಫ್ರೆಂಡ್. ಅವನಿಗೆ ಮದುವೆ ಫಿಕ್ಸ್ ಆಗಿರೋದ್ರಿಂದ ಮದುವೆ ಕಾರ್ಡ್ ಅನ್ನ ಕೊಡೋದಿಕ್ಕೆ ಮುಂಬೈಯಿಂದ ಇಲ್ಲಿಗೆ ಬಂದಿರ್ತಾನೆ. ಮಾರ್ಟಿನ್ ಮೈಕಲ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನನ್ನ ಅರೆಸ್ಟ್ ಮಾಡ್ತಾನೆ. ಮೈಕಲ್ ಸಾರಾ ನನ್ನನ್ನ ಸರಿಯಾಗಿ ಗುರ್ತಿಸ್ತಾಳೋ ಇಲ್ಲೋ ಅಂತೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಮೈಕಲ್ ಜೊತೆ ಇನ್ನೂ ಸ್ವಲ್ಪ ಹುಡುಗರನ್ನ ಲೈನ್ ಆಗಿ ನಿಲ್ಲಿಸ್ತಾನೆ. ಸಾರಾ ಅಷ್ಟು ಮಂದಿ ಹುಡುಗರಿದ್ರು ಕೂಡ ಮೈಕಲ್ ಅನ್ನ ಸರಿಯಾಗಿ ಗುರ್ತಿಸ್ತಾಳೆ. ಅದಕ್ಕೆ ಮಾರ್ಟಿನ್ ಮೈಕಲ್ ಅನ್ನ ರಿಮೈಂಡ್ ರೂಮ್ ಗೆ ಕರ್ಕೊಂಡೋದಕ್ಕೆ ಪರ್ಮಿಷನ್ ತಗೊಂಡು ಅವನನ್ನ ಸಬ್ ಜೈಲ್ಗೆ ಕಳಿಸ್ಕೊಡ್ತಾನೆ. ಸಾರಾ ಅವರ ತಂದೆ ಹೆಸರು ಮೊಹಮ್ಮದ್. ನಿಜ ಹೇಳ್ಬೇಕಂದ್ರೆ ಅವನು ಸಾರಾಳ ಸ್ವಂತ ತಂದೆಯಲ್ಲ. ಸಾರಾಳ ತಂದೆ ಅವಳು ಚಿಕ್ಕ ವಯಸ್ಸಿನಿರುವಾಗಲೇ ಸತ್ತು ಹೋಗಿರ್ತಾನೆ. ಅದಕ್ಕೆ ಸಾರಾಳ ತಾಯಿ ಸಾರಾಗೆ 6 ವರ್ಷ ಇರುವಾಗಲೇ ಮೊಹಮ್ಮದ್ ನನ್ನ ಮದುವೆ ಆಗಿರ್ತಾಳೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಮೊಹಮ್ಮದ್ಗೆ ಈಗಾಗಲೇ ಮದುವೆ ಆಗಿ 2 ಗಂಡು ಮಕ್ಕಳು ಇರ್ತಾರೆ. ಮೊಹಮ್ಮದ್ ಅವರೆಲ್ಲರನ್ನು ಬಿಟ್ಟು ಸಾರಾ ತಾಯಿಯನ್ನ ಮದುವೆ ಆಗಿರ್ತಾನೆ. ಅದಕ್ಕೆ ಅವರಿಗೆ ಮೊಹಮ್ಮದ್ ಅಂದ್ರೆ ಇಷ್ಟ ಆಗುವುದಿಲ್ಲ. ಮೊಹಮ್ಮದ್ ಕೂಡ ಒಬ್ಬ ಸ್ಕಲ್ಚರ್ ಆರ್ಟಿಸ್ಟ್. ಅವನೇ ಈ ಕೆಲಸವನ್ನ ಸಾರಾಗೆ ಕಲಿಸಿರ್ತಾನೆ. ಸಾರಾಗೆ 12ನೇ ವಯಸ್ಸಿನವರೆಗೂ ಅವಳಿಗೆ ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇರ್ತವೆ. ಆದ್ರೆ ಅದಾದ ನಂತರವೇ ಅವಳಿಗೆ ಬ್ಲೈಂಡ್ನೆಸ್ ಬಂದಿರುತ್ತೆ. ಮೈಕಲ್ ನ ತಂದೆ ಹೆಸರು ಕ್ರಿಸ್ಟೋಫರ್ ಜೋಸೆಫ್. ಇಂಡಿಯಾದ ಟಾಪ್ ಸೀಜರ್ ಕಂಪನಿಗೆ ಅವನೇ ಓನರ್. ನನ್ನ ಮಗನನ್ನ ಹೇಗಾದ್ರೂ ಮಾಡಿ ಈ ಕೇಸ್ ನಿಂದ ಹೊರಗಡೆ ತರಬೇಕು ಅಂತೇಳಿ ಇಂಡಿಯಾದಲ್ಲಿಯೇ ಫೇಮಸ್ ಲಾಯರ್ ಆಗಿರುವ ರಾಜಶೇಖರ್ ಅನ್ನ ಈ ಕೇಸ್ ನಲ್ಲಿ ಇನ್ವಾಲ್ವ್ ಮಾಡ್ತಾನೆ. ರಾಜಶೇಖರ್ಗೆ ಒಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ಪೂರ್ಣಿಮಾ. ಅವಳು ಕೂಡ ಒಬ್ಬ ಲಾಯರ್. ರಾಜಶೇಖರ್ ಈ ಕೇಸನ್ನ ಪೂರ್ತಿಯಾಗಿ ಸ್ಟಡಿ ಮಾಡಿ ಮೊದಲಿಗೆ ಮೊಹಮ್ಮದ್ ನ 2 ಗಂಡು ಮಕ್ಕಳನ್ನ ಕೊಂಡ್ಕೊಳ್ತಾನೆ. ಅವ್ರು ಮೊಹಮ್ಮದ್ ನ ಭೇಟಿಯಾಗಿ ಮೈಕಲ್ ದೊಡ್ಡ ಮನೆ ಹುಡುಗ, ಅವ್ರು ಏನ್ ಬೇಕಾದ್ರೂ ಮಾಡಿ ಈ ಕೇಸನ್ನ ಗೆಲ್ತಾರೆ ಅಂತ ಹೇಳಿ ಅವ್ರು ನಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ದುಡ್ಡನ್ನ ತಗೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಸಾರಾ ಅವರ ತಂದೆ ಅವರ ಮೇಲೆ ಕೋಪ ಮಾಡ್ಕೊಂಡು ಫಸ್ಟ್ ಇಲ್ಲಿಂದ ಹೋಗಿ ಅಂತೇಳಿ ಅವರನ್ನ ಬೈತಾನೆ. ಆಗ ಅವರು ಮೀಡಿಯಾ ಮುಂದೆ ಹೋಗಿ ಅವರ ತಂದೆ ಅವರಿಗೆ ಮಾಡಿರೋ ಮೋಸವನ್ನ ಹೇಳಿ ಮೊಹಮ್ಮದ್ ನ ಮರ್ಯಾದೆಯನ್ನ ಕಳೀತಾರೆ. ಕೋರ್ಟಿಂಗ್ ಡೇಟ್ ಬರುತ್ತೆ. PPN ಲಾಯರ್ ಸಾರಾ ಕೇಸನ್ನ ವಾದ ಮಾಡ್ತಾ ಇರ್ತಾನೆ. ರಾಜಶೇಖರ್ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಸಾರಾ ಕ್ರಿಯೇಟ್ ಮಾಡಿರೋ ಬೊಂಬೆ ಮೈಕಲ್ ಆಗಿದೆ ಅನ್ನೋದನ್ನ ಬಿಟ್ರೆ ಅವನೇ ರೇಪ್ ಮಾಡಿದಾನೆ ಅನ್ನೋದಕ್ಕೆ ಯಾವುದೇ ರೀತಿ ಪ್ರೂಫ್ ಇಲ್ಲ. ಅದಕ್ಕೋಸ್ಕರ ಅವನಿಗೆ ಬೇಲ್ ಕೊಡ್ಬೇಕು ಅಂತೇಳಿ ವಾದ ಮಂಡಿಸ್ತಾನೆ. ರಾಜಶೇಖರ್ ಮಾತಾಡೋ ಮಾತಿಗೆ PP ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಪ್ರೂಫ್ ಗೋಸ್ಕರ ಪೊಲೀಸ್ನವರು ಇನ್ನು ಎನ್ಕ್ವೈರಿ ಮಾಡ್ತಾ ಇದಾರೆ ಅಂತ ಹೇಳ್ತಾನೆ. ಆಗ ಜಡ್ಜ್ ಮೈಕಲ್ ಗೆ ಬೇಲ್ ಅನ್ನ ನೀಡಿ ಕೋರ್ಟ್ ಟೈಮ್ ಗೆ ಪ್ರೂಫ್ಸ್ ಹಾಜರಾಗಬೇಕು ಅಂತ ಹೇಳ್ತಾರೆ. ಈ ಕೇಸ್ ನ್ಯೂಸ್ ಅಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಮೀಡಿಯಾದವರು ಎಲ್ಲರೂ ಸಾರಾ ಬಗ್ಗೆ ಯೋಚನೆ ಮಾಡದೆ ಮೈಕಲ್ ಗೆ ಸಪೋರ್ಟ್ ಮಾಡ್ತಾರೆ. ಮೈಕಲ್ ಗೆ ಬೇಲ್ ಸಿಕ್ಕಿರುವುದನ್ನ ಕೇಳಿ ಸಾರಾ ತುಂಬಾ ಬಾಧೆ ಬೀಳ್ತಾಳೆ. ಆಗ ಸಾರಾ ಅವ್ರ ತಂದೆ ಹತ್ರ ಮಾತಾಡ್ತಾ, ನಾವಿನ್ನೂ ಈ ಕೇಸ್ ಸೋತಿಲ್ಲ, ಈ ಕೇಸ್ಗೋಸ್ಕರ ನಾವು ಇನ್ನೂ ಗಟ್ಟಿಯಾಗಿ ಹೋರಾಡೋಣ ಅಂತೇಳಿ ಅವ್ರ ತಂದೆಗೆ ಧೈರ್ಯ ಹೇಳ್ತಾಳೆ. ರಾಜಶೇಖರ್ ಮೈಕಲ್ ಅನ್ನ ಕೇಳಿ ಅವತ್ತು ಏನ್ ನಡೀತು, ನೀನ್ ಏನ್ ಮಾಡ್ದೆ ಅಂತೇಳಿ ಕ್ಲಿಯರ್ ಆಗಿ ತಿಳ್ಕೊಂತಾನೆ. ಮೈಕಲ್ ಗೆ ಈ ರೀತಿಯ ಕಚರ ಕೆಲಸ ಮಾಡಿ ತುಂಬಾ ಎಕ್ಸ್ಪೆನ್ಸ್ ಇರೋದ್ರಿಂದ ಸಾರಾ ಕೇಸ್ ಇಂದ ಹೊರಗಡೆ ಬರೋದಕ್ಕೆ ಕ್ಲೂ ಪ್ಲೇಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಇದನ್ನ ಪೂರ್ಣಿಮಾ ಕೇಳಿಸ್ಕೊಂಡು, ನಾವು ಲಾಯ ಆಗಿರೋದ್ರಿಂದ ಇಂಥವ್ರನ್ನ ಕಾಪಾಡಬೇಕಾಗುತ್ತೆ, ಇಂಥವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಸಾಯ್ಸಾಕ್ಬೇಕು ಅಂತ ಹೇಳ್ತಾಳೆ. ಸಾರಾಳ ತಂದೆ ಒಬ್ಬ ಒಳ್ಳೆ ಲಾಯರ್ ಅನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಈ ವಿಷಯವನ್ನ ಮಾರ್ಟಿನ್ ತಿಳ್ಕೊಂಡು ಸಾರಾ ತಂದೆ ಹತ್ರ ಮಾತಾಡ್ತಾ, ತುಂಬಾ ಮಂದಿ ಲಾಯರ್ಸ್ ಈ ಕೇಸನ್ನ ನಾವು ಡೀಲ್ ಮಾಡ್ತೀವಿ ಅಂತ ನಿನ್ನ ಹತ್ರ ಬರ್ತಾರೆ. ಅವರೆಲ್ಲರೂ ರಾಜಶೇಖರ್ನ ಮನುಷ್ಯರೇ, ನೀನ್ ಅವ್ರಿಗೆ ಈ ಕೇಸನ್ನ ಕೊಡ್ಬೇಡ, ನಾವೇ ಒಳ್ಳೆಯ ಸೀನಿಯರ್ ಲಾಯರ್ ಅನ್ನ ಹುಡ್ಕೋಣ ಅಂತ ಹೇಳ್ತಾನೆ. ರಾಜಶೇಖರ್ ಮಾರ್ಟಿನ್ ಅನ್ನ ಈ ಕೇಸ್ ನಿಂದ ತಪ್ಪಿಸಿ ತನಗೆ ಗೊತ್ತಿರುವ ಒಬ್ಬ ಪೊಲೀಸ್ ಆಫೀಸರ್ಗೆ ಈ ಕೇಸನ್ನ ಕೊಡಿಸ್ತಾನೆ. ಅವನ್ ಡ್ಯೂಟಿಗೆ ಜಾಯ್ನ್ ಆದ ತಕ್ಷಣ ಸಾರಾ ಕೇಸ್ಗೆ ಇಂಪಾರ್ಟೆಂಟ್ ಆಗಿರುವ ಬೊಂಬೆಯ ಫೋಟೋಗಳನ್ನ ಅಸಲಿಗೆ ಆ ಫೈಲ್ ಅಲ್ಲಿ ಇಲ್ದೇ ಇರುವಂತೆ ಮಾಡ್ತಾನೆ. ರಾಜಶೇಖರ್ ಸೀನಿಯರ್ಸ್ ಲಾಯರ್ಸ್ ನ ಮೀಟ್ ಮಾಡಿ
ಯಾರು ಕೂಡ ಸಾರಾ ಕೇಸನ್ನ ಟೇಕಪ್ ಮಾಡದಿರುವ ಹಾಗೆ ನೋಡ್ಕೊಳ್ತಾನೆ. ತುಂಬಾ ಮಂದಿ ಲಾಯರ್ಸ್ ನಿಮ್ಮ ಈ ಕೇಸನ್ನ ನಾವು ಟೇಕಪ್ ಮಾಡ್ತೀವಿ ಅಂತೇಳಿ ಸಾರಾ ತಂದೆ ಹತ್ರ ಬರ್ತಾರೆ. ಆದ್ರೆ ಅವ್ರ ತಂದೆ ಯಾರು ಕೂಡ ಆ ಕೇಸನ್ನ ಕೊಡೋದಿಲ್ಲ. ಅಹಾನಾ ಇವಳು ಹಿಂದೆ ಒಂದು ಕಾಲದಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು. ಆದ್ರೆ ಕೆಲವು ಕಾರಣಗಳಿಂದ ಆ ಕೆಲಸ ಹೋಗಿರುತ್ತೆ. ಮಾರ್ಟಿನ್ ಮತ್ತು ಅಹಾನಾ ಸೇರ್ಕೊಂಡು ವಿಜಯ್ ಮೋಹನ್ ಎಂಬ ಸೀನಿಯರ್ ಲಾಯರ್ ನ ಹುಡ್ಕೊಂಡು ಹೋಗ್ತಾರೆ. ವಿಜಯ್ ಮೋಹನ್ ಅನ್ನ ಸ್ವಲ್ಪ ವರ್ಷಗಳ ಹಿಂದೆ ಬಾರ್ ಕೌನ್ಸಿಲ್ ಅವರು ಸಸ್ಪೆಂಡ್ ಮಾಡಿರ್ತಾರೆ. ಆದ್ರೆ ವಿಜಯ್ ಮೋಹನ್ ಅವರು ಸಸ್ಪೆಂಡ್ ಪೀರಿಯಡ್ ಕ್ಲಿಯರ್ ಆಗಿದ್ರು ಕೂಡ ಕೋರ್ಟ್ಗೆ ಹೋಗಿರೋದಿಲ್ಲ. ಇವ್ರು ಎಂತ ಮೇಧಾವಿ ಅಂದ್ರೆ ಈಗಿರುವ ಸೀನಿಯರ್ಸ್ ಲಾಯರ್ಸ್ ಕೂಡ ಇವನ ಹತ್ರ ಐಡಿಯಾಸ್ ಗಳನ್ನ ತಗೊಳ್ತಾ ಇರ್ತಾರೆ. ಮಾರ್ಟಿನ್ ವಿಜಯ್ ಮೋಹನ್ ನ ಭೇಟಿಯಾಗಿ ಸಾರಾ ಕೇಸನ್ನ ಟೇಕಪ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಮೋಹನ್ ನಾನು ಕೋರ್ಟ್ ಕೇಸ್ ಗಳನ್ನ ಸ್ಟಡಿ ಮಾಡಿ ತುಂಬಾ ವರ್ಷಗಳಾಗಿದೆ ಅಂತ ಹೇಳಿ ಅವಾಗಿರುವಂತ ಟಚ್ ಇವಾಗ ನಾನು ಇಲ್ಲ ಅಂತ ಹೇಳ್ತಾನೆ. ಅಹಾನಾ ವಿಜಯ್ ಮೋಹನ್ ಹತ್ರ ಹೇಗಾದ್ರೂ ಮಾಡಿ ಕೇಸನ್ನ ಟೇಕಪ್ ಮಾಡಿಸ್ಬೇಕು ಅಂತ ಹೇಳಿ ವಿಜಯ್ ಮೋಹನ್ ಅನ್ನ ಸಾರಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಗ ವಿಜಯ್ ಮೋಹನ್ ಸಾರಳ ಆತ್ಮಸ್ಥೈರ್ಯವನ್ನು ನೋಡಿ ಇಂತಹ ಹುಡುಗಿ ಸೋಲ್ಬಾರ್ದು ಅಂತ ಹೇಳಿ ಆ ಕೇಸನ್ನ ಟೇಕಪ್ ಮಾಡ್ತಾನೆ. ವಿಜಯ್ ಮೋಹನ್ ಸಸ್ಪೆಂಡ್ ಆಗೋದಕ್ಕೆ ಮೇನ್ ಕಾರಣ ಈ ರಾಜಶೇಖರ್. ಸ್ವಲ್ಪ ವರ್ಷಗಳ ಹಿಂದೆ ಈ ವಿಜಯ್ ಮೋಹನ್ ರಾಜಶೇಖರ್ ಹತ್ರ ಜೂನಿಯರ್ ಲಾಯರ್ ಆಗಿ ಅವ್ರ ಆಫೀಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ರಾಜಶೇಖರ್ ಆ ಕಾಲದಲ್ಲಿಯೇ ಕ್ರಿಮಿನಲ್ ಕೇಸ್ ಗಳನ್ನ ಹ್ಯಾಂಡಲ್ ಮಾಡುವಂತ ಒಬ್ಬ ಸೀನಿಯರ್ ಲಾಯರ್ ಆಗಿರ್ತಾನೆ. ಹಾಗೆ ದಿನಗಳು ಕಳೆದ ಹಾಗೆ ವಿಜಯ್ ಮೋಹನ್ ಹಾಗೂ ಪೂರ್ಣಿಮಾ ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆ ವಿಜಯ್ ಮೋಹನ್ ಕೇಸ್ ಗಳನ್ನ ಚೆನ್ನಾಗಿ ಡೀಲ್ ಮಾಡ್ತಾ ತುಂಬಾ ಒಳ್ಳೆಯ ಹೆಸರನ್ನ ಸಂಪಾದಿಸಿರ್ತಾನೆ. ಇದೆಲ್ಲವೂ ಕೂಡ ರಾಜಶೇಖರ್ನ ಕಣ್ಮುಂದೆ ನಡೀತಾ ಇರುತ್ತೆ. ಆದ್ದರಿಂದ ರಾಜಶೇಖರ್ ವಿಜಯ್ ಮೋಹನ್ ಗೆಲುವನ್ನ ನೋಡಿ ಸಹಿಸಲಾಗದೆ ಹೋಗ್ತಾನೆ. ಒಂದು ಸಾರಿ ವಿಜಯ್ ಮೋಹನ್ಗೆ ಕೋರ್ಟ್ ಅಲ್ಲಿರುವ ಕೋರ್ಟ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ. ಆ ಟೈಮಲ್ಲಿ ಸೆಷನ್ ಕೋರ್ಟ್ ಗೆ ಕ್ಲರ್ಕ್ ಯಾರು ಅಂದ್ರೆ ಅಹಾನಾ. ವಿಜಯ್ ಮೋಹನ್ಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಗಳು ತುಂಬಾ ಕಾನ್ಫಿಡೆನ್ಶಿಯಲ್, ಯಾರು ತಗೋಬಾರ್ದು ಕೊಡಬಾರ್ದು. ಆದ್ರೆ ಅಹಾನಾ ವಿಜಯ್ ಮೋಹನ್ಗೆ ಆ ಡಾಕ್ಯುಮೆಂಟ್ಸ್ ಗಳು ತುಂಬಾ ಅಗತ್ಯವಿದೆ ಅಂತ ಗೊತ್ತಾಗಿ ಅವರಿಗೆ ಆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ತಾಳೆ. ನಂತರ ಆ ಡಾಕ್ಯುಮೆಂಟ್ಸ್ ಗಳು ವಿಜಯ್ ಮೋಹನ್ ಹತ್ರ ಮಿಸ್ ಆಗ್ತವೆ. ನಂತರ ಈ ವಿಷಯವನ್ನ ರಾಜಶೇಖರ್ ತಿಳ್ಕೊಂಡು ವಿಜಯ್ ಮೋಹನ್ಗೆ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ಕೋಸ್ಕರ ಅಹಾನಳನ್ನ ಕೆಲಸದಿಂದ ಕಿತ್ತಾಕಿ ವಿಜಯ್ ಮೋಹನ್ ಅನ್ನ 5 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿಸ್ತಾನೆ. ನಿಜ ಹೇಳ್ಬೇಕಂದ್ರೆ ವಿಜಯ್ ಮೋಹನ್ ಹತ್ರ ಆ ಡಾಕ್ಯುಮೆಂಟ್ಸ್ ಗಳನ್ನ ಕಳ್ತನ ಮಾಡಿಸಿದ್ದು ಕೂಡ ರಾಜಶೇಖರ್. ಇದಾದ ನಂತರ ರಾಜಶೇಖರ್ ತನ್ನ ಮಗಳನ್ನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿ ಅವಳನ್ನ ಡೆಲ್ಲಿಗೆ ಕಳಿಸ್ತಾನೆ. ಅದಾದ ನಂತರ ಈಗ ಮೈಕಲ್ ಕೇಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಕೇರಳಕ್ಕೆ ಬಂದಿರ್ತಾಳೆ. ವಿಜಯ್ ಮೋಹನ್ಗೆ ರಾಜಶೇಖರ್ ಮೇಲೆ ಯಾವುದೇ ರೀತಿ ಕೋಪ ಇರೋದಿಲ್ಲ. ಅವನ ಮೈಂಡ್ ಅಲ್ಲಿ ಇರೋದು ಮೈಕಲ್ ಗೆ ಶಿಕ್ಷೆ ಆಗುವಂತೆ ಮಾಡೋದು ಮಾತ್ರ. ಕೋರ್ಟ್ ಡೇಟ್ ಬರುತ್ತೆ. ರಾಜಶೇಖರ್ ಕೋರ್ಟ್ ಹತ್ರ ವಿಜಯ್ ಮೋಹನ್ ಅನ್ನ ನೋಡಿ ಶಾಕ್ ಆಗ್ತಾನೆ. ಪೂರ್ಣಿಮಾ ವಿಜಯ್ ಮೋಹನ್ ಅನ್ನ ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ವಿಜಯ್ ಮೋಹನ್ ಕೋರ್ಟ್ ಅಲ್ಲಿ ಮಾತಾಡ್ತಾ ಡಿಸೆಂಬರ್ 27ರಂದು ಮೈಕಲ್ ಸಾರಾ ಮನೆಗೆ ಅಡ್ರೆಸ್ ಕೇಳ್ಕೊಂಡು ಬಂದಾಗ ನಾಳೆ ಸಾರಾ ಅವಳ ಮನೆಯಲ್ಲಿ ಒಬ್ಳೆ ಇರ್ತಾಳೆ ಅಂತ ತಿಳಿದುಕೊಂಡು ಅವನು ರೇಪ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆಗ ರಾಜಶೇಖರ್ ವಾದ ಮಾಡ್ತಾ ಮೈಕಲ್ ಈ ಕೆಲಸವನ್ನ ಮಾಡಿಲ್ಲ ಅಂತ ಹೇಳ್ತಾ ಸಾರಾಳ ತಂದೆ ಮತ್ತು ಅವಳ ತಾಯಿ ಮತ್ತು ಆ ಕೆಲಸದವಳನ್ನ ಕ್ರಾಸ್ ಎಕ್ಸಾಮ್ ಮಾಡ್ತಾನೆ. ಹಾಗೆ ಆ ಮೂವರನ್ನ ಕ್ರಾಸ್ ಎಕ್ಸಾಮ್ ಮಾಡ್ತಾ ಜಡ್ಜ್ಗೆ 2 ವಿಧಗಳಲ್ಲಿ ಡೌಟ್ ಬರುವಂತೆ ಮಾಡ್ತಾನೆ. ಮೊದಲನೇದು ಸಾರಾಳ ತಂದೆಗೆ ಅವಳ ಮಗಳ ಮೇಲೆ ಮೋಜಿದೆ, ಅದಕ್ಕೆ ಮನೆಯಲ್ಲಿ ಯಾರಿಲ್ಲದ ಸಮಯವನ್ನು ನೋಡಿ ಮತ್ತೆ ಮನೆಗೆ ಬಂದು ಅವನು ಸಾರಾಳನ್ನ ರೇಪ್ ಮಾಡಿದ್ದಾನೆ. ಎರಡನೆಯದು ಸಾರಾಳ ತಾಯಿಗೆ ದುಡ್ಡಿನ ಹುಚ್ಚು, ಅದಕ್ಕೋಸ್ಕರ ಅವಳು ತನ್ನ ಗಂಡ ಸತ್ತೋದ್ಮೇಲೆ ದುಡ್ಡಿರೋ ಮೊಹಮ್ಮದ್ ನನ್ನ ಮದುವೆ ಆಗಿರ್ತಾಳೆ. ಅದಾದ್ಮೇಲೆ ಈಗ ಮೈಕಲ್ ದೊಡ್ಡ ಮನೆ ಹುಡುಗ ಅಂತ ತಿಳ್ಕೊಂಡು ಅವನ ಹತ್ರ ದುಡ್ಡು ಕೀಳ್ಬೇಕು ಅಂತೇಳಿ ಈಗ ಅವನ ಹತ್ರ ದುಡ್ಡು ಕೀಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಾಳೆ ಕೋರ್ಟ್ ಅಲ್ಲಿ ರಾಜಶೇಖರ್ ಕ್ರಾಸ್ ಎಕ್ಸಾಮ್ ಮಾಡೋದು ಸಾರಾಳನ್ನ. ಅದಕ್ಕೋಸ್ಕರ ವಿಜಯ್ ಮೋಹನ್ ಸಾರಾ ಹತ್ರ ನಾಳೆ ನೀವು ತುಂಬಾ ಯೋಚನೆ ಮಾಡಿ ಆನ್ಸರ್ ಹೇಳ್ಬೇಕು. ರಾಜಶೇಖರ್ ಈ ಕೇಸಲ್ಲಿ ನಿಮ್ಮ ತಂದೆಯನ್ನ ಸಿಗಾಕ್ಸೋಕೆ ಟ್ರೈ ಮಾಡ್ತಾ ಇದ್ದಾನೆ. ಮಾರನೇ ದಿನ ರಾಜಶೇಖರ್ ಕೋರ್ಟ್ ಅಲ್ಲಿ ಸಾರಾ ಹತ್ತಿರ ಮಾತಾಡ್ತಾ ಸಾರಾಳ ತಂದೆಯನ್ನ ಈ ಕೇಸಲ್ಲಿ ಸಿಗಾಕ್ಸೋಕೋಸ್ಕರ ನಿಮ್ಮ ತಂದೆ ನಿನ್ನನ್ನ ತುಂಬಾ ವಿಧವಾಗಿ ಮುಟ್ಟೋದಿಕ್ಕೆ ಟ್ರೈ ಮಾಡ್ತಾ ಇದ್ದ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸಾರಾ ನನ್ನನ್ನ ತುಂಬಾ ಮಂದಿ ಮುಟ್ಕೊಳ್ತಾರೆ, ಅದರಲ್ಲಿ ಯಾರು ನನ್ನನ್ನ ಪ್ರೀತಿಯಿಂದ ಮುಟ್ಕೊಳ್ತಾರೆ, ಯಾರು ನನ್ನನ್ನ ಕಾಮದಿಂದ ಮುಟ್ಕೊಳ್ತಾರೆ ಅಂತ ನನಗೆ ಗೊತ್ತು. ನನ್ನನ್ನ ರೇಪ್ ಮಾಡಿದ್ದು ಮೈಕಲ್ ಅಂತ ಭಯ ಬೀಳದೆ ಸ್ಪಷ್ಟವಾಗಿ ಹೇಳ್ತಾಳೆ. ಆ ರೀತಿ ಅವಳು ಮಾತಾಡಿದ್ದರಿಂದ ರಾಜಶೇಖರ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಒಬ್ಬ ರೇಪ್ ಆಗಿರೋ ಹುಡುಗಿ ಈ ರೀತಿ ಮಾತಾಡ್ತಿದ್ದಾಳೆ ಅಂದ್ರೆ ಇದೆಲ್ಲ ನಾಟಕ ಅಂತೇಳಿ ಜಡ್ಜ್ ಹತ್ರ ಹೇಳ್ತಾನೆ. ಅದಕ್ಕೆ ವಿಜಯ್ ಮೋಹನ್ ಕೋಪ ಮಾಡ್ಕೊಂಡು ನೀನೊಬ್ಬ ನಾರ್ಮಲ್ ಮನುಷ್ಯ ಆಗಿದ್ದರಿಂದ ನಿನಗೆ ಆ ರೀತಿ ಅನಿಸ್ತಾ ಇದೆ, ರೇಪ್ ಆಗಿರೋ ಹುಡುಗಿರಿ ಎಲ್ರು ಭಯ ಬಿದ್ಕೊಂಡು ಮೂಲೆಯಲ್ಲಿ ಕುತ್ಕೋಬೇಕಂತ ಕೇಳ್ತಾನೆ. ವಿಜಯ್ ಮೋಹನ್ ಮೈಕಲ್ ಫ್ರೆಂಡ್ ವಿನೋದ್ ಅನ್ನ ಕೋರ್ಟ್ಗೆ ಕರೆಸಿ ಅವನನ್ನ ಕ್ರಾಸ್ ಎಕ್ಸಾಮ್ ಮಾಡ್ತಾನೆ. ಆಗ ವಿನೋದ್ ಮೈಕಲ್ ಪರವಾಗಿ ಮಾತಾಡ್ತಾ ಮೈಕಲ್ ಡಿಸೆಂಬರ್ 27 ಮಾರ್ನಿಂಗ್ ಹೋದ ಅಂತ ಹೇಳ್ತಾನೆ. ಸಾರಾ ರೇಪ್ಗೆ ಗುರಿಯಾಗಿರುವ ಟೈಮು ಮಾರ್ನಿಂಗ್ 10 ಗಂಟೆಯಿಂದ 11 ಗಂಟೆ ಒಳಗಡೆ. ವಿನೋದ್ ಮೈಕಲ್ ಮಾರ್ನಿಂಗ್ ಹೋದ ಅಂತ ಹೇಳಿದ್ದರಿಂದ ಈ ಕೇಸ್ ಮೈಕಲ್ ಕಡೆ ಸ್ಟ್ರಾಂಗ್ ಆಗುತ್ತೆ. ಆಗ ವಿಜಯ್ ಮೋಹನ್ ಮತ್ತು ಅಹಾನಾ ಮೀಡಿಯಾ ಸಪೋರ್ಟ್ ಇಲ್ಲದೆ ಹೋದ್ರೆ ಏನು, ಕನಿಷ್ಠ ಪಕ್ಷ ಸೋಷಿಯಲ್ ಮೀಡಿಯಾ ಸಪೋರ್ಟ್ ತಗೊಳ್ಳೋಣ ಅಂತ ಹೇಳಿ ಸಾರಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮೈಕಲ್ ಕ್ರಿಮಿನಲ್ ಅಂತ ಹೇಳಿ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾರೆ. ಮೈಕಲ್ಗೆ ಒಬ್ಬ ಮಿನಿಸ್ಟರ್ ಮಗಳೊಂದಿಗೆ ಮದುವೆ ಫಿಕ್ಸ್ ಆಗಿರುತ್ತೆ.
ಅದಕ್ಕೋಸ್ಕರ ಮೈಕಲ್ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗದ ಹಾಗೆ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಈ ವಿಷಯ ಅವರಿಗೆ ಗೊತ್ತಾಗಿ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ಮದುವೆ ಕ್ಯಾನ್ಸಲ್ ಆಗಿದ್ದರಿಂದ ಮೈಕಲ್ ಕೋಪದಿಂದ ಸ್ವಲ್ಪ ಜನ ಹುಡುಗರನ್ನ ಕರ್ಕೊಂಡು ಸಾರಾ ಮನೆಗೆ ಬಂದು ನಾನ್ ಏನ್ ಮಾಡ್ಬೋದು ಅಂತೇಳಿ ಈಗಾದ್ರೂ ನಿನಗೆ ಗೊತ್ತಾಯ್ತಾ, ಮರ್ಯಾದೆಯಿಂದ ಕೇಸನ್ನ ವಾಪಸ್ ತಗೋ, ನಿಮ್ ಮನೆಯವ್ರ ಮುಂದೆನೆ ನಿನ್ನ ಮತ್ತೆ ರೇಪ್ ಮಾಡ್ತೀನಿ ಅಂತ ಸಾರಾಗೆ ವಾರ್ನಿಂಗ್ ಕೊಡ್ತಾನೆ. ಮೈಕಲ್ ಮನೆಗೆ ಬಂದು ಸಾರಾಗೆ ವಾರ್ನಿಂಗ್ ಕೊಟ್ಟಿದ್ದರಿಂದ ಅವಳು ತುಂಬಾ ಭಯ ಬಿದ್ದು ಹೋಗ್ತಾಳೆ. ಮೈಕಲ್ ಸಾರಾ ಮನೆಗೆ ಹೋಗಿ ಅವಳಿಗೆ ವಾರ್ನಿಂಗ್ ಕೊಟ್ಟಿದ್ದನ್ನ ರಾಜಶೇಖರ್ ತಿಳ್ಕೊಂಡು ನಿನ್ಗೇನ್ ಹುಚ್ಚು ಹಿಡಿದಿದ್ಯಾ, ಈಗ ನಿನ್ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ, ನೀನೇನು ಮಾಡದೆ ಸೈಲೆಂಟ್ ಆಗಿರು, ನಿನ್ನನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಸಾರಾ ಕೇಸ್ ದಿನ ರಾಜಶೇಖರ್ಗೆ ಬೇರೆ ಕೇಸ್ ಇದ್ದರಿಂದ ಪೂರ್ಣಿಮನ ಮೈಕಲ್ ಕೇಸನ್ನ ಟೇಕಪ್ ಮಾಡೋದಕ್ಕೆ ಕಳಿಸ್ತಾನೆ. ಆಗ ವಿಜಯ್ ಮೋಹನ್ ವಾದ ಮಾಡ್ತಾ ಮೈಕಲ್ ಆಚೆ ಇದ್ರೆ ಸಾರಾ ಫ್ಯಾಮಿಲಿಗೆ ಥ್ರೆಡ್ ಇದೆ ಅಂತ ಹೇಳಿ ಮೈಕಲ್ ಬೇಲನ್ನ ಕ್ಯಾನ್ಸಲ್ ಮಾಡಿ ಅಂತೇಳಿ ಜಡ್ಜ್ ಹತ್ರ ಹೇಳ್ತಾನೆ. ಮೈಕಲ್ ಸಾರಾ ಮನೆಗೆ ಹೋಗಿ ಅಟ್ಯಾಕ್ ಮಾಡಿದ್ದನ್ನ ಯಾರು ಕೂಡ ನೋಡಿರೋದಿಲ್ಲ, ಅದಕ್ಕೆ ಸಾಕ್ಷಿಗಳು ಏನು ಇರೋದಿಲ್ಲ. ಸಾಕ್ಷಿಗಳು ಏನು ಇಲ್ಲದೆ ಇರೋ ಕಾರಣ ಮೈಕಲ್ಗೆ ಜಡ್ಜ್ ಬೇಲನ್ನ ನೀಡಿ ಸಾರಾ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ. ಮೈಕಲ್ ಸಾರಾಳನ್ನ ರೇಪ್ ಮಾಡುವಾಗ ಫಿಂಗರ್ ಪ್ರಿಂಟ್ಸ್ ಮತ್ತು ಸೀಮನ್ ಸ್ಯಾಂಪಲ್ ಇಲ್ದಿರುವಂತೆ ಮಾಡ್ತಾನೆ. ಇದರ ಜೊತೆ ಒಬ್ಬರನ್ನೊಬ್ಬರು ಫೋರ್ಸ್ ಮಾಡಿಕೊಂಡು ರೇಪ್ ಮಾಡಿದಾಗ ಬಾಡಿಯಲ್ಲಿ ಇಂಜೂರ್ ಆಗ್ತವೆ. ಆದ್ರೆ ಈ ಕೇಸಲ್ಲಿ ಮೈಕಲ್ ಸಾರಾಳನ್ನ ರೇಪ್ ಮಾಡುವಾಗ ನಾನು ಇನ್ನೇನು ಮಾಡೋದಿಕ್ ಆಗಲ್ಲ ಅಂತ ಹೇಳಿ ತಿಳ್ಕೊಂಡ ಸಾರಾ ಅವನ್ ಹೇಗಿರ್ತಾನೋ ತಿಳ್ಕೋಬೇಕು ಅಂತ ಹೇಳಿ ರಿಲ್ಯಾಕ್ಸ್ ಆಗಿ ಇದ್ದುಕೊಂಡು ತನ್ನ ಕೈಗಳನ್ನ ಅವನ ಮುಖದ ಮೇಲೆ ಇಟ್ಟು ಅವನ್ ಹೇಗಿರ್ತಾನೋ ಅಂತ ತಿಳ್ಕೊಂತಾಳೆ. ಈ ರೀತಿ ಸಾರಾ ಆ ರೇಪ್ ನಡೆಯುವಾಗ ರಿಲ್ಯಾಕ್ಸ್ ಆಗಿರುವ ಕಾರಣ ಬಾಡಿಯಲ್ಲಿ ಯಾವುದೇ ರೀತಿ ಇಂಜೂರಸ್ ಗಳು ಆಗಿರೋದಿಲ್ಲ. ಪೂರ್ಣಿಮಾ ಇದ್ರ ಬಗ್ಗೆ ಕೋರ್ಟ್ ಅಲ್ಲಿ ಮಾತಾಡ್ತಾ ಡಿಸೆಂಬರ್ 27 ದಿನ ಮೈಕಲ್ ಅಸಲಿಗೆ ಈ ಊರಲ್ಲೇ ಇರಲಿಲ್ಲ. ಅವತ್ ಮಾರ್ನಿಂಗ್ ವಿನೋದ್ ಮನೆಯಿಂದ ಆಚೆ ಬಂದು ಬೇರೆ ಊರಲ್ಲಿದ್ದ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ದ. ನಂತರ ರಿಸೆಪ್ಷನ್ ಅಲ್ಲಿ ತನಗೋಸ್ಕರ ವೇಟ್ ಮಾಡ್ತಿದ್ದ ತನ್ನ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿ ಅಲ್ಲೇ ಒಂದಿನ ಅವ್ರ ಜೊತೆ ಸ್ಟೇ ಮಾಡ್ದ ಅಂತ ಹೇಳ್ತಾ ಅವನು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದನೋ ಮತ್ತು ಅವನ ಮೊಬೈಲ್ ಟವರ್ ನ ಟ್ರ್ಯಾಕ್ ಮಾಡಿ ಕೋರ್ಟ್ಗೆ ಸಾಕ್ಷಿಯಾಗಿ ತೋರಿಸ್ತಾಳೆ. ವಿಜಯ್ ಮೋಹನ್ ಆ ಲೊಕೇಶನ್ ಗಳೆಲ್ಲ ಸುಳ್ಳು ನಿಜನ ಅಂತ ತಿಳ್ಕೊಂಡಾಗ ಆಗ ಅವನಿಗೆ ಅವೆಲ್ಲ ಸತ್ಯ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಅಹಾನ ವಿಜಯ್ ಮೋಹನ್ ಹತ್ರ ಮೈಕಲ್ ಹೋಗಿರೋ ರೆಸ್ಟೋರೆಂಟ್ ನಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡೋಣ ಅಂತ ಹೇಳ್ತಾಳೆ. ವಿಜಯ್ ಮೋಹನ್ ಓಕೆ ಅಂದ ತಕ್ಷಣ ಅಹಾನ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಹೋಗಿ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡ್ತಾಳೆ. ಹೋಟೆಲ್ ನಲ್ಲಿ ಸಿಸಿ ಕ್ಯಾಮೆರಾಗಳು ಇರೋದಿಲ್ಲ. ಆಗ ರೆಸ್ಟೋರೆಂಟ್ ಹೋಗಿ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ತಗೊಳ್ತಾಳೆ. ಮಾರದಿನ ಕೋರ್ಟ್ ಅಲ್ಲಿ ವಿಜಯ್ ಮೋಹನ್ ಆ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಪ್ಲೇ ಮಾಡಿಸ್ತಾನೆ. ಆ ಸಿಸಿ ಕ್ಯಾಮೆರಾ ಫುಟೇಜ್ ಅಲ್ಲಿ ಮೈಕಲ್ ರೆಸ್ಟೋರೆಂಟ್ ಗೆ ಬಂದಿರೋ ತರ ಇರುತ್ತೆ. ಆದ್ದರಿಂದ ಈ ಕೇಸ್ ಪೂರ್ತಿಯಾಗಿ ಮೈಕಲ್ ಕಡೆ ವಾಲುತ್ತೆ. ಇದೆಲ್ಲವನ್ನು ರಾಜಶೇಖರ್ ಪ್ಲಾನ್ ಮಾಡಿ ವಿಜಯ್ ಮೋಹನ್ನೇ ಆ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ತರಿಸಿಕೊಳ್ಳುವಂತೆ ಮಾಡಿ ಮೈಕಲ್ ಅನ್ನ ಈ ಕೇಸಿನ ತಪ್ಪಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿರ್ತಾನೆ. ವಿಜಯ್ ಮೋಹನ್ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಅಷ್ಟು ಈಸಿಯಾಗಿ ನಾನು ಹೇಗೆ ಮೋಸ ಹೋದೆ ಅಂತೇಳಿ ಯೋಚನೆ ಮಾಡ್ತಾನೆ. ಮನೆಯಲ್ಲಿ ಸಾರಾ ಒಂದು ಚಿಕ್ಕ ಸೌಂಡ್ ಆದ್ರೂ ಕೂಡ ಮೈಕಲ್ ಏನೋ ಅಂತೇಳಿ ತುಂಬಾ ಭಯ ಬೀಳ್ತಾ ಇದ್ದಾಳೆ. ನಂತರ ವಿಜಯ್ ಮೋಹನ್ ಆ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ನೀಟಾಗಿ ಚೆಕ್ ಮಾಡಿದ್ರೆ ಆ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಟ್ಯಾಪ್ ಮಾಡಿ ಮೈಕಲ್ ಆ ರೆಸ್ಟೋರೆಂಟ್ ಗೆ ಬಂದಿರೋ ಕ್ಲಿಪ್ ಅನ್ನ ಆ ದಿನದ ಕ್ಲಿಪ್ ಗೆ ಯಾಡ್ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂತಾನೆ. ವಿಜಯ್ ಮೋಹನ್ ಮಾರ್ಟಿನ್ ಜೊತೆ ಸೇರ್ಕೊಂಡು ಆ ರೆಸ್ಟೋರೆಂಟ್ ಓನರ್ ನ ಎದುರಿಸಿ ಪೂರ್ತಿ ಸತ್ಯವನ್ನ ಕೋರ್ಟ್ ಅಲ್ಲಿ ಹೇಳಿಸ್ತಾನೆ. ಇದರ ಜೊತೆ ವಿಜಯ್ ಮೋಹನ್ ಇನ್ನೊಂದು ವಿಡಿಯೋವನ್ನ ಪ್ಲೇ ಮಾಡಿ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ರಾಜಶೇಖರ್ ಖುದ್ದಾಗಿ ಹತ್ರ ಇದ್ಕೊಂಡು ಆ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ರಾಜಶೇಖರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಕೊಂಡಿದ್ದರಿಂದ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾನೆ. ಜಡ್ಜ್ ಅದನ್ನ ನೋಡಿ ರಾಜಶೇಖರ್ ಮೇಲೆ ಎನ್ಕ್ವೈರಿಯನ್ನ ಹಾಕ್ತಾರೆ. ಅಹನ ಇದನ್ನೆಲ್ಲ ನೋಡ್ತಾ ರಾಜಶೇಖರ್ ಇಂದ ವಿಜಯ್ ಮೋಹನ್ ಏನಾಗಿತ್ತು, ಈಗ ವಿಜಯ್ ಮೋಹನ್ ಇಂದ ರಾಜಶೇಖರ್ಗೆ ಅದೇ ಆಗಿದೆ ಅಂತೇಳಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಆಗ ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ರಾಜಶೇಖರ್ ಅನ್ನ ತುಂಬಾ ಬೈತಾರೆ. ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ರಾಜಶೇಖರ್ ಪ್ಲೇಸ್ ಅಲ್ಲಿ ಪೂರ್ಣಿಮಾ ವಾದ ಮಾಡ್ತಾಳೆ. ಆಗ ಅವಳು ಕೋರ್ಟ್ ಅಲ್ಲಿ ಮಾತಾಡ್ತಾ ಆ ಸಿಸಿ ಕ್ಯಾಮೆರಾ ಫುಟೇಜ್ ಗಳು ಸುಳ್ಳಾಗಿರ್ಬೋದು, ಆದ್ರೆ ಟ್ರಾವೆಲ್ ಮಾಡಿರುವ ಆ ಟವರ್ ಲೊಕೇಶನ್ ಮತ್ತು ಕಾರು ಸುಳ್ಳಲ್ಲ ಅಂತೇಳಿ ಟ್ರಾವೆಲ್ ಮಾಡಿರುವ ಆ ಕಾರ್ ಫುಟೇಜ್ ಅನ್ನ ತೋರಿಸ್ತಾಳೆ. ಆಗ ವಿಜಯ್ ಮೋಹನ್ ಮಾತಾಡ್ತಾ ಕಾರ್ ಲೊಕೇಶನ್ ಟವರ್ ಲೊಕೇಶನ್ ಒಂದೇ ರೀತಿ ಇದೆ, ಆದ್ರೆ ಕಾರ್ ಅನ್ನ ಡ್ರೈವ್ ಮಾಡ್ತಿರೋದು ಯಾರು ಅಂತೇಳಿ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ನಂತರ ಮೈಕಲ್ ಕಾರ್ ಡ್ರೈವರ್ ಅನ್ನ ಕೋರ್ಟ್ ಗೆ ಕರೆಸ್ತಾನೆ. ವಿಜಯ್ ಮೋಹನ್ ಡೌಟ್ ಏನು ಅಂದ್ರೆ ಆ ಕಾರ್ ಡ್ರೈವಿಂಗ್ ಮಾಡಿದ್ದು ಮೈಕಲ್ ಅಲ್ಲ, ಈ ಕಾರ್ ಡ್ರೈವರ್ ಅಂತ. ಅವನಿಗೆ ಈ ಡೌಟ್ ಯಾಕೆ ಬಂತು ಅಂದ್ರೆ ಡಿಸೆಂಬರ್ 27 ಮೈಕಲ್ ಸೆಲ್ ಫೋನ್ ಯಾವ ಲೊಕೇಶನ್ ಅಲ್ಲಿ ಇದೆಯೋ ಅವನ ಡ್ರೈವರ್ ಮೊಬೈಲ್ ಕೂಡ ಅದೇ ಲೊಕೇಶನ್ ಅಲ್ಲಿ ಇದೆ. ವಿಜಯ್ ಮೋಹನ್ ಅದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕು ಅನ್ಕೊಂತಾನೆ. ಆದ್ರೆ ಆ ಡ್ರೈವರ್ ಮೈಕಲ್ ಕಡೆ ಮನುಷ್ಯನಾಗಿದ್ದರಿಂದ ಆ ದಿನ ನಾನು ಮನೇಲಿ ಇದ್ದೆ ಅಂತೇಳಿ ಸುಳ್ಳು ಹೇಳ್ತಾನೆ. ಆದ್ರಿಂದ ವಿಜಯ್ ಮೋಹನ್ ಮಾಡಿರೋ ಆರೋಪಗಳೆಲ್ಲ ಸುಳ್ಳಾಗಿ ಹೋಗ್ತವೆ. ವಿಜಯ್ ಮೋಹನ್ ಅವತ್ತು ಆ ಕಾರನ್ನ ಡ್ರೈವ್ ಮಾಡಿದ್ದು ಆ ಡ್ರೈವರ್ ಅಂತ ನಿರೂಪಿಸಿದ್ರೆ 90% ಈ ಕೇಸ್ ಸಾಲ್ವ್ ಆದಾಗೆ ಅಂತೇಳಿ ಆ ಕಾರ್ ಹೋಗಿರುವ ಲೊಕೇಶನ್ ಸಿಸಿ ಕ್ಯಾಮೆರಾಗಳನ್ನ ನೀಟಾಗಿ ಚೆಕ್ ಮಾಡ್ತಾನೆ. ಒಂದು ಕಡೆ ಮೈಕಲ್ ಕಾರ್ ಇನ್ನೊಂದು ಕಾರಿನ ಪಕ್ಕದಲ್ಲೇ ಹೋಗಿರುತ್ತೆ. ಆ ಇನ್ನೊಂದು ಕಾರಲ್ಲಿ ಡ್ಯಾಶ್ ಕ್ಯಾಮೆರಾ ಇರುತ್ತೆ. ವಿಜಯ್ ಮೋಹನ್ ಅದನ್ನ ಗಮನಿಸಿ ಆ ಡ್ಯಾಶ್ ಕ್ಯಾಮೆರಾ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿದಾನೆ. ನಂತರ ಮಾರನೇ ದಿನ ಕೋರ್ಟ್ ಅಲ್ಲಿ ಮೈಕಲ್ ಫ್ರೆಂಡ್ಸ್ ಗಳು ಮಾತಾಡ್ತಾ ಡಿಸೆಂಬರ್ 27 ಮೈಕಲ್ ನಮ್ ಜೊತೆ ರೆಸ್ಟೋರೆಂಟ್ ಅಲ್ಲಿ ಇದ್ದ ಅಂತ ಹೇಳ್ತಾರೆ. ವಿಜಯ್ ಮೋಹನ್ ಆ ಕಾರನ್ನ ಅವತ್ತು ಡ್ರೈವ್ ಮಾಡಿದ್ದು ಡ್ರೈವರ್ ಅಂತೇಳಿ ಸಿಸಿ ಕ್ಯಾಮೆರಾ ಫುಟೇಜ್ ಗಳ ಮೂಲಕ ನಿರೂಪಿಸಿ ಆ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಜಡ್ಜ್ ಗೆ ತೋರಿಸ್ತಾನೆ. ಒಂದು ಕೇಸ್ ಫೈಲ್ ಅನ್ನ ಜಡ್ಜ್ ಗೆ ತೋರಿಸ್ತಾನೆ. ಆ ಕೇಸ್ ಕೂಡ ಒಂದು ರೇಪ್ ಕೇಸೇ. ಆ ಕೇಸ್ ನ ಕ್ರಿಮಿನಲ್ ಕೂಡ ಬೇರೆ ಯಾರು ಅಲ್ಲ, ಮೈಕಲ್ಲೇ. ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಹೋಗಿದ್ದರಿಂದ ಮುಂಬೈ ಹೈಕೋರ್ಟ್ ಆ ಕೇಸನ್ನ ತಳ್ಳಿ ಹಾಕಿರುತ್ತೆ. ಈ ವಿಷಯವನ್ನ ಎಲ್ಲರೂ ತಿಳ್ಕೊಂಡು
ಕೇಳಿಸ್ಕೊಂಡು ಶಾಕ್ ಆಗಿ ಹೋಗ್ತಾರೆ. ಇನ್ನೂ ಹೇಳ್ಬೇಕಂದ್ರೆ ಈ ವಿಷಯ ಪೂರ್ಣಿಮಾ ಮತ್ತು ರಾಜಶೇಖರ್ಗೂ ಕೂಡ ಗೊತ್ತಿರೋದಿಲ್ಲ. ಜಡ್ಜು ಸಾಕ್ಷಿಗಳನ್ನೆಲ್ಲ ನೋಡಿ ನೆಕ್ಸ್ಟ್ ಹಿಯರಿಂಗ್ ಲಾಸ್ಟ್ ಹಿಯರಿಂಗ್ ಅವತ್ತಿನ ದಿನ ತೀರ್ಪನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಸಾರಾ ಅವರ ತಂದೆ ವಿಜಯ್ ಮೋಹನ್ ಹತ್ರ ಮಾತಾಡ್ತಾ ಈ ಕೇಸಲ್ಲಿ ನಾವೇ ಗೆಲ್ತೀವಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ವಿಜಯ್ ಮೋಹನ್ ಇನ್ನು ನಾನು ಸರಿಯಾಗಿ ಹೇಳೋದಿಲ್ಲ, ಲಾಸ್ಟ್ ಹಿಯರಿಂಗ್ ದಿನ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ತಾನೆ. ಫೈನಲ್ ಹಿಯರಿಂಗ್ ದಿನ ಬರುತ್ತೆ. ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ತೀರ್ಪು ಏನ್ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾರೆ. ಜಡ್ಜ್ ತೀರ್ಪು ಕೊಡೋ ಮುನ್ನ ಲಾಸ್ಟ್ ಅಲ್ಲಿ ಏನಾದ್ರು ಹೇಳ್ಬೇಕು ಅಂತಿದ್ರೆ ಹೇಳಿ ಅಂತ ಹೇಳ್ತಾರೆ. ಆಗ ವಿಜಯ್ ಮೋಹನ್ ಮಾತಾಡ್ತಾ ಡಿಸೆಂಬರ್ 27 ದಿನ ಮೈಕಲ್ ವಿನೋದ್ ಅಡ್ರೆಸ್ ಅನ್ನ ಹುಡ್ಕೊಂಡು ಸಾರಾ ಮನೆಗೆ ಬಂದಿದ್ದಾನೆ. ಮಾರನೇ ದಿನ ಸಾರಾ ಅವಳ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಂತ ತಿಳ್ಕೊಂಡಿದ್ದಾನೆ. ಡಿಸೆಂಬರ್ 27 ಮೈಕಲ್ ಅವನ ಡ್ರೈವರ್ ಗೆ ಒಂದು ಕಾರ್ ತಗೊಂಬರೋದಕ್ಕೆ ಹೇಳಿ ವಿನೋದ್ ಮನೆ ಹತ್ರ ವೇಟ್ ಮಾಡು ಅಂತ ಹೇಳಿದ್ದಾನೆ. ವಿನೋದ್ ಮನೆಯವರು ಅವರೆಲ್ಲರೂ ಚರ್ಚ್ಗೆ ಹೋದಾಗ ತನ್ನ ಡ್ರೈವರ್ ಅನ್ನ ಕರೆದು ಕಾರು ಮತ್ತು ಸೆಲ್ ಫೋನ್ ನ ಡ್ರೈವರ್ ಗೆ ಕೊಟ್ಟು ಈ ದಿನ ಪೂರ್ತಿ ಹೊರಗಡೆ ಸುತ್ತಾಡು ಅಂತ ಹೇಳಿದ್ದಾನೆ. ಆಗ ಮೈಕಲ್ ಡ್ರೈವರ್ ತಂದಿದ್ದ ಕಾರಲ್ಲಿ ವೇಟ್ ಮಾಡ್ತಾ ಸಾರಾ ಅವರ ಮನೆಯವರು ಆಚೆಗೆ ಹೋಗೋದನ್ನ ನೋಡ್ಕೊಂಡು ಅವನು ಮನೆಗೆ ಹೋಗಿ ಸಾರಾಳನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ, ಈ ಘಟನೆ ನಂತರ ಸಾರಾಳ ಬಾಡಿಯಲ್ಲಿ ಯಾವ ರೀತಿ ಕೆಮಿಕಲ್ ಸಬ್ಸ್ಟೆನ್ಸ್ ಸಿಕ್ಕಿದೆಯೋ ಅದೇ ಕೆಮಿಕಲ್ ಸಬ್ಸ್ಟೆನ್ಸ್ ಮೈಕಲ್ ಯೂಸ್ ಮಾಡಿರೋ ಕಾಂಡಮ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾನೆ. ಆಗ ಪೂರ್ಣಿಮಾ ಮಾತಾಡ್ತಾ ವಿಜಯ್ ಮೋಹನ್ ಮಾತಾಡ್ತಿರೋದು ಒಂದು ಸಿನಿಮಾ ರೀತಿ ತುಂಬಾ ಚೆನ್ನಾಗಿದೆ, ಆದ್ರೆ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ ಅಂತ ಹೇಳ್ತಾಳೆ. ಸಾರಾ ಮಾಡಿರೋ ಸ್ಕಲ್ಚರ್ ಅದು ಅವಳು ಮಾಡಿದಳು ಇಲ್ಲೋ ಗೊತ್ತಿಲ್ಲ. ನನ್ಗ್ಯಾಕೋ ಸಾರಾಳ ತಂದೆನೂ ಕೂಡ ಈ ರೀತಿ ಬೊಂಬೆಗಳನ್ನ ರೆಡಿ ಮಾಡ್ತಾರೆ, ನನ್ಗ್ಯಾಕೋ ಅವ್ನ ದುಡ್ಡಿಗೆ ಆಸೆ ಬಿದ್ದು ಅವನೇ ಮೈಕಲ್ ಬೊಂಬೆಯನ್ನ ರೆಡಿ ಮಾಡಿದ್ದಾನೆ ಅಂತ ಅನ್ಸುತ್ತೆ ಅಂತಾಳೆ. ಆಗ ವಿಜಯ್ ಮೋಹನ್ ಮಾತಾಡ್ತಾ ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಸಾರಾಳ ಮುಂದೆ ಬಿಡಿ, ಅವಳು ಅವರನ್ನ ಮುಟ್ಕೊಂಡು ಅವರ ಬೊಂಬೆಯನ್ನ ಸರಿಯಾಗಿ ರೆಡಿ ಮಾಡ್ತಾಳೋ ಇಲ್ವೋ ಅಂತೇಳಿ ನೀವೇ ನೋಡಿ ಅಂತ ಹೇಳ್ತಾನೆ. ಅದಕ್ಕೆ ಪೂರ್ಣಿಮಾ ಇದ್ಯಾಕೋ ನಮ್ಮನ್ನ ಹಳ್ಳಕ್ ಬೀಳ್ಸೋ ಪ್ಲಾನ್ ಆಗಿದೆ ಅಂತ ಹೇಳಿ ಇಂಥವಕ್ಕೆಲ್ಲ ಕೋರ್ಟ್ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಡ್ಜ್ ಇಂಥವ್ರಿಗೆಲ್ಲ ಕೋರ್ಟ್ ಪರ್ಮಿಷನ್ ಕೊಡೋದಿಲ್ಲ, ಆದ್ರೆ ನನ್ಗೆ ಯಾಕೋ ಇದಕ್ಕೆ ಪರ್ಮಿಷನ್ ಕೊಡ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ಪರ್ಮಿಷನ್ ಅನ್ನ ಕೊಡ್ತಾರೆ. ಆಗ ಪೂರ್ಣಿಮಾ ರಾಜಶೇಖರನ್ನ ಸಾರಾ ಹತ್ರ ಕಳಿಸ್ತಾಳೆ. ಸಾರಾ ರಾಜಶೇಖರ್ ಮುಖವನ್ನ ಮುಟ್ಟುತ್ತಾ ಅವನ್ ಹೇಗಿದನೋ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾಳೆ. ಆಗ ರಾಜಶೇಖರ್ ಅವಳ ಜೊತೆ ನೀಚಾಗಿ ಮಾತಾಡ್ತಾ ಅವಳ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಸಾರಾ ಬಾಧೆ ಬೀಳುತ್ತಾನೆ. ಅವನ ಫೇಸ್ ಹೇಗಿದೆ ಅಂತ ತಿಳ್ಕೊಂಡು ಸೇಮ್ ಆಸ್ಟೀಸ್ ಅವನ ಬೊಂಬೆಯನ್ನ ರೆಡಿ ಮಾಡ್ತಾಳೆ. ಆಗ ಜಡ್ಜ್ ಸಾರಾಳನ್ನ ರೇಪ್ ಮಾಡಿದ್ದು ಮೈಕಲ್ ಅಂತೇಳಿ ಅವನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡ್ತಾರೆ. ಕೇಸಲ್ಲಿ ಗೆದ್ದಿದ್ಕೋಸ್ಕರ ಎಲ್ಲರೂ ವಿಜಯ್ ಮೋಹನ್ಗೆ ಕಂಗ್ರಾಟ್ಸ್ ಹೇಳ್ತಾರೆ. ಕಂಗ್ರಾಟ್ಸ್ ಹೇಳೋದಕ್ಕೆ ರಾಜಶೇಖರ್ಗೆ ಇಷ್ಟ ಇಲ್ದಿದ್ರು ಕೂಡ ವಿಜಯ್ ಮೋಹನ್ಗೆ ಕಂಗ್ರಾಟ್ಸ್ ಹೇಳ್ತಾನೆ. ಪೂರ್ಣಿಮಾ ವಿಜಯ್ ಮೋಹನ್ ಹತ್ರ ನೀನು ಮತ್ತೆ ವಾಪಸ್ ಬಂದಿದ್ದಕ್ಕೆ ತುಂಬಾ ಹ್ಯಾಪಿ ಆಗಿದೆ ಅಂತೇಳಿ ಹೊರಟೋಗ್ತಾಳೆ. ರಾಜಶೇಖರ್ ಆಚೆ ಕಡೆ ಮೀಡಿಯಾದ ಹತ್ರ ಮಾತಾಡ್ತಾ ಇಲ್ಲಿನ ತೀರ್ಪು ನಮಗೆ ಇಷ್ಟ ಆಗಿಲ್ಲ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಸಾರಾ ವಿಜಯ್ ಮೋಹನ್ ಮುಖವನ್ನ ಮುಟ್ಟಿ ಅವನ್ ಹೇಗಿದ್ದೇನೆ ಅಂತೇಳಿ ತಿಳ್ಕೊಂತಾಳೆ. ಸಾರಾ ತನ್ನ ಮುಖಕ್ಕಾಗಿದ್ದ ಸ್ಕಾರ್ಫ್ ಅನ್ನ ತೆಗೆದು ಎಲ್ಲರಿಗೂ ತನ್ನ ಮುಖವನ್ನ ತೋರಿಸ್ತಾ ತುಂಬಾ ಗರ್ವದಿಂದ ಆಚೆ ಬರ್ತಾಳೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.